ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣ ಶರಣ. ಶರಣರ ಭಕ್ತಿಯ ಹಂತಗಳನ್ನು ನೋಡ್ತಾ ಇದ್ವಿ. ಅಂದ್ರೆ ಭಕ್ತಿ ರಸ ಅದು ಗಟ್ಟಿ ಆಗ್ತಾ 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 ಮನುಷ್ಯನ ಪಾಲಿಗೆ, ಶರಣನ ಪಾಲಿಗೆ ಅದು ಮಾಣಿಕ್ಯದ ದೀಪವಾಗಿ ಕಡೆಗೆ ಅನುಭವದ ಆನಂದ ಮತ್ತು ಸಮರಸ ಭಕ್ತಿಯಾಗಿ ಅದು ಪರಿವರ್ತನೆ ಆಗುತ್ತೆ. ಭಕ್ತ ಸ್ಥಳದಲ್ಲಿ ಶ್ರದ್ಧಾ ಭಕ್ತಿ. ಶ್ರದ್ಧೆ ಅಂದ್ರೆ ಏನು? ನಿನ್ನೆ ನೋಡ್ತಾ ಇದ್ರಿ. ಸತ್ಯ ವಸ್ತುವಿನಲ್ಲಿರ್ತಕ್ಕಂಥ ನಂಬಿಕೆ. ಎಲ್ಲದರಲ್ಲಿಗೂ ಇರೋ ನಂಬಿಕೆಯನ್ನ ಶ್ರದ್ಧೆ ಅಂತ ಕರೆಯಕ್ಕಾಗಲ್ಲ. ತಾತ್ಕಾಲಿಕ ಚಟಗಳು ಅಥವಾ ಕ್ಷುದ್ರ ದೇವತೆಗಳು, ನೀವೇ ಕಲ್ಪಿಸಿಕೊಂಡಂತಹ ಮಾನವ ಕಲ್ಪಿತ ಕ್ಷುದ್ರ ದೇವತೆಗಳ ಮೇಲಿರ್ತಕ್ಕಂತಹ ಭಕ್ತಿ ಅದು ಅಲ್ಲಾಡ್ತಾ ಇರ್ತದೆ. ಮೊದಲು ಭಕ್ತಿ ಎಲ್ಲವೂ ಕೂಡ ಅಲ್ಲಾಡ್ತಾನೆ ಇರ್ತದೆ. ಯಾಕಂದ್ರೆ ಭಕ್ತಿ ಮಾರ್ಗ ಸುಲಭ ಅಲ್ಲ. ಭಕ್ತಿ ಎಂಬುದ ಮಾಡಬಾರದು, ಗರಗಸದಂತೆ ಹೋಗುತ್ತಲೂ ಕೊಯ್ಯುವುದು, ಬರುತ್ತಲೂ ಕೊಯ್ಯುವುದು. ಸುಲಭ ಅಲ್ಲ. ನಂಬಿದೆನೆಂದಡೆ, ನಚ್ಚಿದೆನೆಂದಡೆ, ಸಲೆಮಾರು ಹೋದೆನೆಂದಡೆ, ತನುವನಲ್ಲಾಡಿಸಿ ನೋಡುವೆ ನೀನು, ಮನವನಲ್ಲಾಡಿಸಿ ನೋಡುವೆ ನೀನು, ಧನವನಲ್ಲಾಡಿಸಿ ನೋಡುವೆ ನೀನು. ಇವೆಲ್ಲ ಕಂಜದಿರ್ದಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ. ಹೀಗಿರುತ್ತೆ ಭಕ್ತಿ ಮಾರ್ಗ. ಸುಲಭ ಸಾಧ್ಯ ಅಲ್ಲ. ಬಹಳ ಜನ ಅದೇ ಅಂತಾರೆ, ಲಿಂಗಾಯತ ಧರ್ಮ ಯಾಕೆ ಪ್ರಚಾರ ಆಗಲ್ಲ, ಲಿಂಗಾಯತ ಧರ್ಮ ಯಾಕೆ ಪ್ರಚಾರ ಆಗಲ್ಲ? ಆಗೋದಿಲ್ಲ. ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಪ್ರಸಾರ ಆದ ಹಾಗೆ, ಬೌದ್ಧ ಧರ್ಮ ಪ್ರಸಾರ ಆದ ಹಾಗೆ, ಜೈನ ಧರ್ಮ, ಲಿಂಗಾಯತ ಧರ್ಮ ಪ್ರಸಾರ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ಆಹಾರದಲ್ಲಿ ನಿರ್ಬಂಧಗಳಿದೆ. ಕ್ರೈಸ್ತರಲ್ಲಿ, ಮುಸಲ್ಮಾನರಲ್ಲಿ, ಬೌದ್ಧರಲ್ಲೂ ಕೂಡ. ಬೌದ್ಧರಲ್ಲಿ ಮೊದಲು ಮಾಂಸಾಹಾರ ಇರಲಿಲ್ಲ. ಹೇಳ್ತಾರೆ, ಬುದ್ಧನು ಕೂಡ ಕೊನೆಗೆ ಮಾಂಸಾಹಾರ ಮಾಡಿ ತೀರ್ಕೊಂಡಿದ್ದು ಅಂತ ಬರೆದಿದ್ದಾರೆ. ಒಬ್ಬ ಹಂದಿಯ ಮಾಂಸದ ಅಡಿಗೆ ಮಾಡಿರ್ತಾನ ಭಕ್ತ, ಅದನ್ನೇ ಬಡಿಸ್ತಾನೆ. ಅದರಿಂದ ಅವ್ರಿಗೆ ಹೊಟ್ಟೆಗೆ ತೊಂದರೆ ಆಗಿ ಬುದ್ಧರು ದೇಹ ಬಿಡಬೇಕಾಗಿ ಬಂತು ಅಂತ ಹೇಳಿ ಅಂಬೇಡ್ಕರ್ ಅವರೇ ಬರೆದಿದ್ದಾರೆ. ಅಂದ್ರೆ ಲಿಂಗಾಯತ ಧರ್ಮ ಮತ್ತು ಜೈನ ಧರ್ಮದಲ್ಲಿ ಆಹಾರದ ನಿರ್ಬಂಧ ಮೊದಲನೇದಾಗಿದೆ. ಮಾಂಸಾಹಾರವನ್ನು ತಿನ್ರಿ, ಪರವಾಗಿಲ್ಲ, ಲಿಂಗ ಕಟ್ಕೊಳ್ಳಿ ಅಂದ್ರೆ ನೀವು ಯಾರೂ ಒಪ್ಪಲ್ಲ. ಸ್ವತಃ ನಿಮ್ಮ ಮಕ್ಕಳೇ ಅಥವಾ ನಿಮ್ಮ ಬಂಧುಗಳೇ ಯಾರೋ ಕದ್ದು ಮಾಂಸಾಹಾರ ಮಾಡ್ತಿರಬಹುದು. ಆದ್ರೆ ಅದನ್ನು ಸಾರ್ವತ್ರಿಕವಾಗಿ ಲಿಂಗಾಯತ ಧರ್ಮ ಒಪ್ಕೊಂಡಿಲ್ಲ. ಒಬ್ರು ಸ್ವಾಮಿಗಳು
ಮಾಂಸಾಹಾರಿಗಳಿಗೂ ಲಿಂಗ ಕೊಡ್ಬೋದು ಅಂತ ಹೇಳಿದಾಗ ಸಾವಿರಾರು ಜನ ಭಕ್ತರು ದೂರ ಆದ್ರು. ಅಂದ್ರೆ ಅದು ಸರಿಯಾದ ಕ್ರಮ ಅಲ್ಲ. ಲಿಂಗಾಯತ ಧರ್ಮ ಒಪ್ಕೊಂಡಿಲ್ಲ. ಬಸವಣ್ಣವರು ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ, ಕೊಲ್ಲೆನಯ್ಯ ಪ್ರಾಣಿಗಳ, ಮೆಲ್ಲೆನಯ್ಯ ಬಾಯಿಚ್ಛೆಗೆ, ಬಲ್ಲೆನಯ್ಯ ಮುಂದೆ ಕೇಡುಂಟೆಂಬುದ. ಅಂದ್ರೆ ಪ್ರಾಣಿಗಳನ್ನ ಕೊಲ್ಲೋದು ಆಹಾರಕ್ಕಾಗಿರ್ಬೋದು, ಯಾವುದಕ್ಕಾಗೂ ಪ್ರಾಣಿಗಳನ್ನ ಕೊಲ್ಲಬಾರದು. ಬಲಿ ಕೊಡೋ ಪದ್ಧತಿ ಅಂತೂ ಇಲ್ವೇ ಇಲ್ಲ ನಮ್ಮಲ್ಲಿ. ಆಹಾರಕ್ಕಾಗಿಯೂ ಪ್ರಾಣಿಗಳನ್ನ ಕೊಲ್ಲೋ ಹಾಗಿಲ್ಲ. ಇನ್ನು ಬ್ರಾಹ್ಮಣರು ಸಹಿತ ಯಾಗಯಜ್ಞಗಳಲ್ಲಿ ಹಿಂದೆ ಕೊಂದಿದ್ದಾರೆ. ಇದೆ ಅವರ ಪುರಾಣಗಳಲ್ಲೇನೆ. ಕೃತಾಯುಗದಲ್ಲಿ ಆನೆಯನ್ನ, ತ್ರೇತಾಯುಗದಲ್ಲಿ ಕೋಣವನ್ನ, ದ್ವಾಪರದಲ್ಲಿ ಕಲಿಯನ್ನ, ಕುದುರೆಯನ್ನ, ಮತ್ತು ಕಲಿಯುಗದಲ್ಲಿ ಆಡು ಅಂದ್ರೆ ಹೋತ, ಅವುಗಳನ್ನು ಬಲಿ ಕೊಡ್ತಾ ಇದ್ರು ಅಂತ ಹೇಳಿ ಅವರಲ್ಲೇ ಬರ್ತದೆ. ಇತ್ತೀಚೆಗೂ ಎಲ್ಲೋ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಊರಿದೆ, ಅಲ್ಲೆಲ್ಲೋ ಯಾಗಯಜ್ಞ ಮಾಡುವಾಗ ಬಲಿ ಕೊಟ್ರು ಅಂತ ಹೇಳಿ ಪೇಪರ್ಲೆಲ್ಲ, ಟಿವಿನಲ್ಲಿ ಈಗ ಒಂದು 4-5-6 ವರ್ಷದ ಕೆಳಗೆ, 7-8 ವರ್ಷದ ಕೆಳಗೆ ಬಂದಿತ್ತು. ಅಂದ್ರೆ ಮಾಂಸಾಹಾರವನ್ನ ಬೇರೆ ರೂಪದಲ್ಲಿ, ಪ್ಯಾಸಿವ್ ಅಂತ ಹೇಳ್ತಾರೆ ಅದಕ್ಕೆ. ಆಕ್ಟಿವ್ ಆಗಿ ತಿನ್ನೋರು ಬೇರೆ, ಪ್ಯಾಸಿವ್ ಆಗಿ ದೇವರ ಹೆಸರಿನಲ್ಲಿ ಬಲಿ ಕೊಡೋದು, ಅಥವಾ ಏನು ಅಶ್ವಮೇಧ, ಆಮೇಲೆ ಅಜಮೇಧ. ಮೇಧ ಅಂದ್ರೆ ಕೊಲ್ಲೋದು, ಅಂದ್ರೆ ಬಲಿ ಕೊಡೋದು ಅಂತ ಅರ್ಥ ಆಗುತ್ತೆ. ಅಶ್ವಮೇಧ ಅಂದ್ರೆ ಕುದುರೆಯನ್ನು ಬಲಿ ಕೊಡೋದು. ಅದನ್ನ ಎಲ್ಲ ಕಡೆ ಓಡಾಡಿಸಿ ನನ್ನಂತ ಪರಾಕ್ರಮಿ ಇನ್ಯಾರು ಇಲ್ಲ ಅಂತ ಹೇಳಿ ಸಿದ್ಧ ಮಾಡಿ ಕೊನೆಗೆ ಅದನ್ನೇ ಯಾಗದಲ್ಲಿ ಸುಟ್ಟು ಹಾಕ್ಬಿಡೋದು. ಅದನ್ನ ಪ್ರಸಾದ ಅಂತ ಹೇಳಿ ಎಲ್ಲರೂ ತಗೊಳ್ಳೋದು ಅನ್ನೋ ಪದ್ಧತಿ ಇತ್ತು. ಅಂದ್ರೆ ಹಿಂಸೆಯನ್ನ ವೇದಗಳು ಹಿಂಸೆಯನ್ನು ಒಪ್ಪುತ್ತೋ ಇಲ್ಲೋ ಗೊತ್ತಿಲ್ಲ. ಋಗ್ವೇದ ಪ್ರಾಯಶಃ ಒಪ್ಪುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಮುಂದೆ ಅದು ಹಿಂಸೆಯ ಧರ್ಮವಾಗಿಯೇ ಪರಿವರ್ತನೆ ಆಯ್ತು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮಗಳನ್ನ ಬೇರೆ ಧರ್ಮಗಳ ಪ್ರಚಾರ ಮಾಡ್ದಂಗೆ ನೀವು ಪ್ರಚಾರ ಮಾಡ್ಲಿಕ್ಕೆ ಆಗಲ್ಲ, ಮಾಡಕ್ ಹೋಗ್ಲೂಬಾರ್ದು. ನಾವು ಸ್ವತಃ ಗಟ್ಟಿಯಾಗಿ ನಾವು ಅಳವಡಿಸ್ಕೊಳ್ಬೇಕೇ ಹೊರತು, ಇನ್ನು ಇದನ್ನು ಒಪ್ಪಿ ಬಂದಂತಹ ಒಬ್ಬರೇ ಇರ್ಲಿ, ಇಬ್ಬರೇ ಇರ್ಲಿ, 3 ಜನನೇ ಇರ್ಲಿ, ಅದನ್ನ ಅವರಿಗೆ ನಾವು ಸ್ವೀಕರಿಸಿ ಅವರಿಗೆ ಈ ಧರ್ಮವನ್ನ ಹೇಳಬೇಕು, ಧರ್ಮವಂತರನ್ನಾಗಿ ಮಾಡಬೇಕು. ತಾವೇ ಸ್ವತಃ ಇದಕ್ಕೆ ಬರಬೇಕು. ಆಮಿಷಗಳಿಂದ ಬರೋದಿಲ್ಲ, ಬರುವವರು ತುಂಬಾ ಕಡಿಮೆ. ಕ್ರೈಸ್ತರಲ್ಲೂ ಎಷ್ಟೋ ಜನ ಮಾಂಸಾಹಾರವನ್ನು ಒಪ್ಪಲಾರದವ್ರು ಇದ್ದಾರೆ. ಇಸ್ಲಾಮಲ್ಲೂ ಕೂಡ ಮಾಂಸಾಹಾರವನ್ನು ಒಪ್ಪಲಾರದವರು ಲಕ್ಷಕ್ಕೊಬ್ರು, ಕೋಟಿಗೊಬ್ರು ಸಿಗ್ಬಹುದು. ಅವರು ನಮ್ಮಲ್ಲಿ ಬಂದಿದ್ದಾರೆ. ಮುಸಲ್ಮಾನರು ಕೂಡ ಒಬ್ರು ಲಿಂಗಾಯತ ಸ್ವಾಮೀಜಿಗಳಾಗಿದ್ದಾರೆ, ಕಬೀರ್ ಸ್ವಾಮಿಗಳಂತ ಹೇಳಿ, ಸಿದ್ಧಬಸವ ಕಬೀರ್ ಸ್ವಾಮಿಗಳಂತ ಹೆಸರಿಟ್ಟಾರ. ಅಂದ್ರೆ ಇಂಥವ್ರು ತುಂಬಾ ಅಪರೂಪ, ತುಂಬಾ ಅಪರೂಪ. ಅದಕ್ಕೆ ಯಾರು ಭಕ್ತಿ ಮಾರ್ಗವನ್ನ ಆಶ್ರಯಿಸ್ತೀವಿ ಅಂತ ಹೊರಡ್ತೀರಿ, ಕಠಿಣವಾದ ಮಾರ್ಗ ಮೊದಲಿಗೆ, ಹಂಗಂತ ಯಾವಾಗಲೂ ಕಠಿಣ ಅಲ್ಲ. ಕಡೆಗೆ ಭಕ್ತ ಅನುಭವಿಸುವಷ್ಟು ಸುಖವನ್ನ, ಪರಮಾನಂದವನ್ನು ಯಾರೂ ಅನುಭವಿಸೋದಕ್ಕಾಗಲ್ಲ. ಆದರೆ ಮೊದಲು ತ್ಯಾಗಕ್ಕೆ ಸಿದ್ಧವಾಗಿರ್ಬೇಕು, ಎಲ್ಲದರ ಪರೀಕ್ಷೆಗೆ ಸಿದ್ಧರಾಗಿರ್ಬೇಕು. ತನುವನ್ನ, ಮನವನ್ನ, ಧನವನ್ನ ಅರ್ಪಿಸಿ ಕಡೆಗೆ ಜೀವ ಕೊಡುವ ಪ್ರಸಂಗ ಬಂದ್ರು ಕೂಡ, ಇನ್ನೊಬ್ಬರನ್ನ ಕೊಲ್ಲಕ್ಕೋಸ್ಕರ ಅಲ್ಲ, ತನ್ನ ಉದ್ಧಾರಕ್ಕೋಸ್ಕರ, ಒಳ್ಳೇದಕ್ಕೋಸ್ಕರ ಜೀವ ತ್ಯಾಗ ಮಾಡೋ ಪ್ರಸಂಗ ಬಂದ್ರು ಭಕ್ತ ಹೆದರಬಾರದು. ಅದು ಶ್ರದ್ಧೆ. ಮೊನ್ನೆ ಒಬ್ಬ ಭಕ್ತ ಫೋನ್ ಮಾಡಿದ್ದ. ಮೊದಲು ನಾವು ಮಹಾಮನೆ ಕಟ್ಟಿದಾಗ ಅವನು ಬಹಳ ದಾಸೋಹಿ, ದೊಡ್ಡ ದಾಸೋಹಿ, 50,000 ಗಟ್ಟಲೆ ಕೊಟ್ಟು ಇಲ್ಲಿ ದಾಸೋಹ ಮಾಡಿಸಿದಾನೆ. ಆದ್ರೆ ಮುಂದೆ ಒಂದು ದೇವಿಯ ದೇವಸ್ಥಾನ ಕಟ್ಸೋದು, ಆಮೇಲಿಂದ ಏನು ಇದೆಲ್ಲ ಶುರುವಾಯ್ತು. ನಾನು ಹೇಳಿ ನೋಡಿದೆ, ಇಲ್ಲಪ್ಪ, ಇದನ್ನು
ಒಪ್ಪುವ ಮಾರ್ಗ ಅಲ್ಲ, ಬಸವ ತತ್ವದ ಮಾರ್ಗ ಅಲ್ಲ. ಅವನು ಬಸವ ತತ್ವಕ್ಕಾಗಿ ಏನು ಮೀಸಲಾಗಿರಲಿಲ್ಲ. ಅವನು ಹುಟ್ಟಿನಿಂದ ಲಿಂಗಾಯತನೂ ಅಲ್ಲ. ಹಂಗಾಗಿ ಮತ್ತಿನ್ನು ಬಹಳ ಹೇಳಕ್ ಬರಲ್ಲ. ನಮ್ಮ ಮನೆ ದೇವ್ರಿ ನಮಗೆ ಬಹಳ ಒಳ್ಳೇದ್ ಮಾಡ್ಯಾಳ್ರಿ, ಹಂಗ್ರಿ ಹಿಂಗ್ರಿ. ಆಯ್ತಪ್ಪ ಸರಿ, ಅವನ ಮಗಳ ಮದುವೆನೂ ಅಲ್ಲೇ ಮಾಡ. ನನ್ನನ್ನು ಕರೆಸಿದ್ದ, ನಾನು ಹೋಗಿದ್ದೆ. ಒಪ್ಪಿಗೆ ಇಲ್ಲಿದ್ರು ಮತ್ ಭಕ್ತ ಇಲ್ಲಿಗೂ ದಾಸೋಹ ಮಾಡ್ಯ ನನ್ನ ಮೇಲೆ. ಹೋದ್ವಿ, ಆಶೀರ್ವಾದ ಮಾಡಿದ್ವಿ, ಬಂದ್ವಿ. ಸುಮಾರು ಒಂದು 6-7 ವರ್ಷದಿಂದ ಸಂಪರ್ಕದಲ್ಲೇ ಇರಲಿಲ್ಲ. ನಾನು ಸುಮ್ಮನಾಗಿದ್ದೆ, ಫೋನ್ ನಂಬರ್ ಇರಲಿಲ್ಲ. ಮೊನ್ನೆ ಅವನೇ ಫೋನ್ ಮಾಡಿದ್ದ, ಫೋನ್ ನಂಬರ್ ಇತ್ತು ಅಂತ ಕಾಣುತ್ತೆ. ಏನಪ್ಪ ಹೆಂಗಿದೆ ನಿಮ್ಮ ದೇವಿಯ ಆರಾಧನೆ, ಜಾತ್ರೆ, ನಿನ್ ಭಕ್ತಿ? ಅಯ್ಯೋ ನನ್ನ ದೇವಿ ಕೈ ಬಿಟ್ಬಿಟ್ಲ್ರಿ ಅಂತ. ಅಂದ್ರೆ ಅವನಿಗೇನು ದೇವಿ ಕೈ ಬಿಟ್ಲ ಅಂದ್ರೆ ಅರ್ಥ ಏನು ಅಂದ್ರೆ, ಅವನ ವ್ಯಾಪಾರದಲ್ಲಿ ನುಕ್ಸಾನ ಆಯ್ತು. ರಿಯಲ್ ಎಸ್ಟೇಟ್ ಮಾಡ್ತಿದ್ದ, ನುಕ್ಸಾನ ಆಗಿದೆ, ಮತ್ತೆ ಅದೆಲ್ಲ ತೊಂದರೆ ಆಗಿದೆ. ಅದಕ್ಕೆ ದೇವಿ ಕೈ ಬಿಟ್ಬಿಟ್ಲ್ರಿ, ಏನು ನಡೀತಾ ಇಲ್ಲ ಅಂದ್ರೆ. ದೇವಿ ಮತ್ತು ದೇವತೆಗಳ ವ್ಯವಹಾರ ಹೆಂಗಪ್ಪ ಇವ್ರದ್ದು ಅಂದ್ರೆ, ಇವ್ರದ್ದು ಬಹಳ ಚೆನ್ನಾಗಿ ನಡೀತಿದ್ರೆ ಆ ದೇವಿ ಬಹಳ ಒಳ್ಳೇದ್ ಮಾಡ್ತಿದ್ದಾಳೆ. ಆದ್ರೆ ನಮ್ಮ ತತ್ವದಲ್ಲಿ ಇಲ್ಲಿ ಪರೀಕ್ಷೆಯನ್ನ ಇನ್ನೂ ಅವನು ಸವಾಲಾಗಿ ತಗೊಳ್ತಾನೆ. ಹೇಳ್ತಾರಲ್ಲ ಬಸವಣ್ಣವ್ರು ಹೇಳ್ತಾರೆ, ಕೊಲುವೆನೆಂಬ ಭಾಷೆ ದೇವನದು, ಗೆಲುವೆನೆಂಬ ಭಾಷೆ ಭಕ್ತನದು, ಸತ್ಯವೆಂಬ ಕೂರಲಗನೆ ತಳೆದುಕೊಂಡು ಸದ್ಭಕ್ತರು ಗೆದ್ದರು ಕಾಣು. ಹರತನ್ನ ಭಕ್ತರ ತಿರಿವಂತೆ ಮಾಡುವ, ಹರತನ್ನ ಭಕ್ತರ ಶ್ರೀಮಂತ ಮಾಡುವ ಅಂತ ಹೇಳಿಲ್ಲ. ಇವ್ರಿಗೆ ಬಹಳ ಜನ, 199 ಜನ ದೇವರನ್ನ ದೇವತೆಗಳನ್ನ ಯಾಕೆ ಆಶ್ರಯಿಸ್ತಾರೆ ಅಂದ್ರೆ, ಅವರ ಕರ್ಮದ ಪ್ರಕಾರ, ಅದೃಷ್ಟದ ಪ್ರಕಾರ ಅವ್ರಿಗೆ ಒಳ್ಳೇದಾಗ್ತಿರುತ್ತೆ. ಅದೇನೋ ಅವ್ರು ಕಲ್ಪಿಸಿದ ಮೂರ್ತಿ ದೇವತೆ ಮಾಡ್ತಿರುತ್ತೆ ಅಂತಲ್ಲ, ಅದು ಅವ್ರ ಅದೃಷ್ಟದಲ್ಲಿ ಇರ್ತದೆ, ಆಗ್ತಿರ್ತದೆ. ಆ ದೇವಿನೇ ಮಾಡ್ತಿದ್ದಾಳೆ ಅಂತ ತಿಳ್ಕೊಂಡು. ಈಗ ಹರಿಕೋಡೆ ಗೊತ್ತಿರ್ಬೇಕು ನಿಮಗೆಲ್ಲ, ಏನು ದೇವಸ್ಥಾನಗಳನ್ನೇ ಕಟ್ಸ್ಬಿಟ್ಟಿದ್ದಾನೆ. 10-100 ದೇವಸ್ಥಾನಗಳು ಕಟ್ಸಿರ್ಬೋದು. ಯಾಕೆ? ಹೆಂಡದ ವ್ಯಾಪಾರ, ಬೇಕಾದಷ್ಟು ದುಡ್ಡು ಬರುತ್ತೆ, ಕಟ್ಸಕ್ಕೆ ಏನ್ ತೊಂದರೆ ಆಗಿದೆ. ಒಂದು 50 ಕೋಟಿ ಬಂದ್ರೆ ಒಂದು 5 ಕೋಟಿ ಹೋಗ್ಲಿ, ಎಷ್ಟು ಬೇಕಾದ್ರೂ. 1 ಕೋಟಿ ಒಂದು ದೇವಸ್ಥಾನಕ್ಕೆ 50 ಲಕ್ಷ ಅಂತಂದ್ರೂ ಒಂದು 5 ಕೋಟಿಗೆ ಒಂದು 10 ಅಥವಾ 20 ದೇವಸ್ಥಾನಗಳನ್ನು ಕಟ್ಟಿಸ್ಬಿಡ್ಬೋದು. ಬಿರ್ಲಾ ಮಂದಿರಗಳು ಅಂತ ಎಲ್ಲ ಕಡೆ ಮಾಡ್ಯಾನ. ಯಾಕೆ ಮಾಡ್ಯಾನಂದ್ರೆ 1000 ಕೋಟಿ ಬರ್ತಿತ್ತು, ಹಾಗಾಗಿ ದೇವಸ್ಥಾನಗಳು ಮಾಡಕ್ ಗಂಟೆನ ಹೋಗಿರೋದು. ಅಂದ್ರೆ ನಾವು ನಮ್ಮನ್ನ ಪರಿವರ್ತಿಸಿಕೊಳ್ಳಲಾರದೆ ಮತ್ತೆ ಹೆಂಡದ ವ್ಯಾಪಾರ ಮಾಡಿ, ಅಥವಾ ಮೋಸ ಮಾಡಿ, ಸ್ಮಗ್ಲಿಂಗ್ ಮಾಡಿ, ವಜ್ರದ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ಗಳಿಸಿ ಒಂದಿಷ್ಟು ಕೊಡೋದಕ್ಕೆ ಏನು ನುಕ್ಸಾನ ಆಗಲ್ಲ. ಅದು ಶರಣರು ಒಪ್ಪುವ ಮಾರ್ಗ ಅಲ್ಲ. ಶರಣರು ಒಪ್ಪುವ ಮಾರ್ಗ ಅಲ್ಲ. ಶರಣರು ಒಪ್ಪುವ ಮಾರ್ಗ ಯಾವುದಪ್ಪ ಅಂದ್ರೆ, ನೀನು ನಿನ್ನ ಕಾಯಕ ಸತ್ಯಶುದ್ಧವಾಗಬೇಕು. ಕಾಳವೇ ಹೇಳ್ತಾಳೆ, ಸತ್ಯಶುದ್ಧವಲ್ಲದುದು ಕಾಯಕವೇ ಅಲ್ಲ ಅಂತ ಹೇಳಿ. ಸತ್ಯಶುದ್ಧವಲ್ಲದುದು ಕೃತ್ಯ ಕಾಯಕ ಇಲ್ಲದವರು ಭಕ್ತರಲ್ಲ. ಸತ್ಯಶುದ್ಧವಲ್ಲದುದು ಕಾಯಕವಲ್ಲ. ಸತ್ಯಶುದ್ಧತೆ ಇಲ್ಲದೆ ಹೋದ್ರೆ ಕಾಯಕನೇ ಅಲ್ಲ ಅದು. ಇನ್ನೊಬ್ಬರು ಮನೆ ಹಾಳು ಮಾಡಿ, ಇನ್ನೊಬ್ಬರು ಜೀವನ ಹಾಳು ಮಾಡಿ, ನಾನ್ ದುಡ್ಡು ಗಳಿಸಿ, ದುಡ್ಡು ಕೊಡೋದ್ರಲ್ಲಿ ಆಶ್ಚರ್ಯ ಏನಿದೆ? ಅದರಲ್ಲಿ ಕಷ್ಟ ಏನಿದೆ? ಅದು ಕೊನೆಗೆ ಅವರಿಗೂ ದುಃಖ ಕೊಟ್ಟೇ ಕೊಡ್ತದೆ, ಅವ್ರಿಗೂ ಮೃತ್ಯು ತಂದೆ ತರ್ತದೆ. ಅಪಮೃತ್ಯುಗೆ ಬಲಿ ಆಗ್ತಾರೆ ಬಹಳ ಜನ, ಅಪಮೃತ್ಯುಗೆ ಬಲಿ ಆಗ್ತಾರೆ, ಆಕ್ಸಿಡೆಂಟ್ಗಳಾಗ್ತವೆ. ಬೇಕಾದಷ್ಟು ಜನ ವ್ಯಾಪಾರಿಗಳು ದೇವ್ರಿಗೆಲ್ಲ ಬೇಕಾದಷ್ಟು ಕೊಟ್ಟರು, ದೇವ್ರಿಗೆ ಹೋಗಿ ಬರ್ತಾನೆ ಆಕ್ಸಿಡೆಂಟ್ ಆಗಿ ಹೋಗಿದಾರ. ಕಾರಣ ಏನಂದ್ರೆ, ಅವ್ರು ಮಾಡ್ತಾ ಇರೋದು ನಿಜವಾದ ಭಕ್ತಿ ಅಲ್ಲ, ನಿಜವಾದ ಭಕ್ತಿ ಅಲ್ಲ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಆದ್ರಿಂದ ಶ್ರದ್ಧೆ ಅಂದ್ರೆ, ಶ್ರದ್ಧಾ ಭಕ್ತಿ ಅಂದ್ರೆ ಸತ್ಯವಸ್ತುವಿನ ಮೇಲೆ, ನಿರಾಕಾರ ಪರಮಾತ್ಮ ವಿಶ್ವವನ್ನ ರಚಿಸಿದಂತಹ, ವಿಶ್ವವನ್ನ ನಡೆಸ್ತಾ ಇರ್ತಕ್ಕಂತಹ, ವಿಶ್ವವನ್ನ ಲಯ ಮಾಡ್ತಕ್ಕಂತಹ, ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲಕರ್ತು. ಲಿಂಗ ಅಂದ್ರೆ ಶಬ್ದ ಅದೇನೆ, ಲೀಯತೆ ಗಮ್ಯತೆ ಯತ್ರ ಏನ ಸರ್ವಂ ಸಚರಾಚರಂ
ತದೇತ್ತಲಿಂಗಮಿತ್ಯುಕ್ತಂ ಲಿಂಗ ತತ್ವ ಪರಾಯಣ. ಈ ತೋರುವ ಸೃಷ್ಟಿ ಯಾವುದರಲ್ಲಿ ಹುಟ್ಟಿ ಯಾವುದರಲ್ಲಿ ಲೀಲೆಯಾಡಿ ಕಡೆಗೆ ಯಾವುದರ ಗರ್ಭವನ್ನ ಹೋಗುತ್ತದೆಯೋ, ಯಾವುದರ ಗರ್ಭವನ್ನು ಸೇರಿದ ಅದೇ ಲಿಂಗ. ಮತ್ತು ಅದಕ್ಕೆ ನಮಗೆ ಸಾವು ಬೇಡ ಅಲ್ಲ, ನಮಗೆ ಸಾವು ಕೂಡ ಒಳ್ಳೇದೇ, ಗೊತ್ತಾಯ್ತಾ? ಕೊಲ್ಲು ಪರವಾಗಿಲ್ಲ, ಕೊಲ್ಲು ಕಾಯಿ. ಶರಣರ ಬೇಡಿಕೆ ಇದೇನೆ, ಕೊಲ್ಲು ಕಾಯಿ ನಿನ್ನ ಧರ್ಮ. ನಾ ಕೊಡು ಅಂತ ಕೇಳೋದಿಲ್ಲ ಅವರು, ಕೊಲ್ಲು ಕಾಯಿ. ನನ್ನ ಮಾರ್ಗವನ್ನು ನಾನು ಬಿಡೋದಿಲ್ಲ, ನನಗೆ ಬೇಕಾಗಿರೋದು ನೀನು ಕೊಡ್ತಕ್ಕಂಥ ಸಂಪತ್ತು, ನೀನು ಕೊಡ್ತಕ್ಕಂಥ ಐಶ್ವರ್ಯ, ನೀನು ಕೊಡ್ತಕ್ಕಂಥ ಅಧಿಕಾರ ಇಲ್ಲಿ ಕೆಲವು ದಿನಗಳಿಗೆ ಮಾತ್ರ. ಅದಕ್ಕೆ ಬಸವಣ್ಣವರು ಮನಸ್ಸು ಮಾಡಿದ್ರೆ ಕಲ್ಯಾಣದಲ್ಲಿ ಒಂದೇ ಒಂದು ಹುಲಕಡ್ಡಿ ಅಲ್ಲಾಡ್ಲಾರ್ದಂಗೆ ನೋಡ್ಕೋಬೋದಾಗಿತ್ತು. ಶರಣರ ಮಹಾಮನೆ ಹಾಳಾಗ್ಲಾರ್ದಂಗೆ, ಅನುಭವ ಮಂಟಪ ಹೊಡಿಲಾರ್ದಂಗೆ, ಛಿದ್ರ ಆಗ್ಲಾರ್ದಂಗೆ ನೋಡ್ಕೋಬೋದಾಗಿತ್ತು. ಬಿಜ್ಜಳನನ್ನ ಪದಚ್ಯುತಿಗೊಳಿಸಿ ತಾವೇ ರಾಜರಾಗ್ಬೋದಾಗಿತ್ತು. ಆದ್ರೆ ಯಾಕೆ ಆಗ್ಲಿಲ್ಲ? ಮಡಿವಾಳ ಮಾಚಿದೇವರು ಎಂಥವ್ರು ಇದ್ರು ಅಂದ್ರೆ ಆನೆಯನ್ನು ಕೂಡ ಕೊಂದಿದ್ರು ಮಡಿವಾಳ ಮಾಚಿದೇವರು ಅಂತ ಬರ್ತಾರೆ. ಅಂತ ಪರಾಕ್ರಮಿ. ಆನೆ ಕಳಿಸಿದ್ರೆ ಬಿಜ್ಜಳ ಕೊಲ್ಬೇಕು ಮಾಚೆಯನ್ನ ಅಂತ ಕಳಿಸಿದ್ನ ಪುರಾಣಕಾರರು ಬರೆದಿದಾರೋ ಗೊತ್ತಿಲ್ಲ. ಅಂದ್ರೆ ಅಂತ ಪರಾಕ್ರಮಿ ಇದ್ರು. ವೀರಭದ್ರನ ಅವತಾರ ಅಂತ ಹೇಳ್ತಾರೆ ಪುರಾಣಗಳೆಲ್ಲ ಅವ್ರನ್ನ. ಅಂಥವ್ರಿದ್ರು ಕೂಡ ಯಾಕೆ ಬಸವಣ್ಣವರು ಬಿಟ್ಟು ಹೋದ್ರಪ್ಪ ಕಲ್ಯಾಣವನ್ನ? ಯಾಕೆ ಬಿಟ್ಟು ಹೋದ್ರು ಅಂದ್ರೆ, ಈ ಲೌಕಿಕತೆಗಾಗಿ ಬಡದಾಡೋದು ನಮ್ಮ ಧರ್ಮ ಅಲ್ಲ. ಅಥವಾ ಕಲ್ಯಾಣ ಉಳಿಸ್ಕೊಳ್ಳಿ ಬಿಡ್ಲಿ ಪರಮಾತ್ಮ, ನನ್ನ ಕೆಲಸ ಇದಲ್ಲ, ಇದು ಮುಗೀತು ಅಂಥೇಳಿ ಸುಮ್ಮನೆ ಈ ಕ್ಷೌರ ಮಾಡಿಸ್ಕೊಳ್ಳೋ ಅಷ್ಟು ಸುಲಭವಾಗಿ ಕಿರೀಟ ಅಂತ ತೆಗೆದಿಟ್ಬಿಟ್ರು. ಕ್ಷೌರ ಮಾಡಿಸ್ಕೊಳ್ಳೋ ಕೂದಲು ಹೆಂಗೆ ಹೋದ್ರೆ ಖುಷಿ ಪಡ್ತಾರಲ್ಲ, ಅಷ್ಟು ಸುಲಭವಾಗಿ ಕಿರೀಟ ಅಂತ ತೆಗೆದಿಟ್ಟು ಹೊರಟೋದ್ರು. ಕಲ್ಯಾಣ ಬಿಟ್ಟು ಕಪ್ಪಡಿ ಸಂಗಮಕ್ಕೆ ಹೋಗ್ಬಿಟ್ರು. ಅಂದ್ರೆ ಇದು ಶ್ರದ್ಧೆ, ಇದು ನಿಷ್ಠೆ, ಇದು ಅವಧಾನ, ಇದು ಅನುಭವ. ಭಕ್ತಿಯ ಬೆಳವಣಿಗೆ ಸುಮ್ಮನೆ ಏನೋ ಬಿಲ್ಡಿಂಗ್ಗಳು ಬೆಳೆಸೋದು ಭಕ್ತಿ ಅಲ್ಲ, ಅಥವಾ ನಗರಗಳನ್ನು ಪಟ್ಟಣಗಳನ್ನು ಉಳಿಸ್ಕೊಳ್ಳೋದು ಭಕ್ತಿ ಅಲ್ಲ. ತತ್ವವನ್ನು ಉಳಿಸ್ಕೊಳ್ಳೋದು ಭಕ್ತಿ, ಸತ್ಯವನ್ನು ಉಳಿಸ್ಕೊಳ್ಳೋದು ಭಕ್ತಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.